ಇಲ್ಲಿ ಏನು ಕೆಲಸ ಮಾಡಬಾರ್ದು, ದುಡ್ಡು ಮಾತ್ರ ಅದೇ ಪ್ರತಿ ತಿಂಗಳು ಕೂಡ ಬರ್ತಾ ಇರಬೇಕು. ಈ ರೀತಿಯೂ ಕೂಡ ನಿಮಗೆ ಒಂದ್ಸಲ ಅನಿಸಿರುತ್ತೆ. ಡೆಫಿನೆಟ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಬಿಟ್ರೆ ನೀವೇನು ಕೆಲಸನೇ ಮಾಡೋದು ಬೇಡ, ಪ್ರತಿ ತಿಂಗಳು ದುಡ್ಡು ಮಾತ್ರ ನಿಮ್ಮ ಅಕೌಂಟ್ಗೆ ಬರ್ತಾನೆ ಇರುತ್ತೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು, ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು, ಏನೇನು ಕಂಡೀಷನ್ಸ್ ಇದೆ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ಕೊಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟೆಂಟ್ಸ್ಗೆ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ಎಲ್ಲ ವಿಷಯ ಕೂಡ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಕಾಮನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಬರೀ ಮಹಿಳೆಯರಿಗೆ ಮಾತ್ರ ಬರ್ತಿದೆ. ಮತ್ತು ಎಷ್ಟೊಂದು ಜನ ಗಂಡಸರು ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ ರೀತಿ ಗಂಡಸರಿಗೂ ಕೂಡ ಹಣನ ನೀಡಬೇಕು ಅಂತಲೂ ಕೂಡ ಎಷ್ಟೊಂದು ಜನ ಹೇಳ್ತಿದ್ರು. ಆದರೆ ಈ ಒಂದು ಯೋಜನೆಗೆ ಬಂದ್ಬಿಟ್ಟು ಯಾರು ಬೇಕಾದರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಗಂಡಸರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ, ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಆದರೆ ಈ ಒಂದು ಯೋಜನೆಗೆ ನಿಮಗೆ ಯಾವುದೇ ಥರದ ಕ್ಯಾಸ್ಟ್ದು ರಿಸ್ಟ್ರಿಕ್ಷನ್ಸ್ ಏನೂ ಕೂಡ ಇರಲ್ಲ, ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಪ್ರೊಸೀಜರ್ ಇದೆ, ನಿಮ್ಗೆ ಯಾವ ರೀತಿ ಅಮೌಂಟ್ ಬರುತ್ತೆ, ಈ ರೀತಿ ನಿಮಗೆ ಸಾಕಷ್ಟು ಕಾಮನಾಗಿ ಡೌಟ್ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಇವಾಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದ್ರು. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಾ ಇರುತ್ತೆ. ನಿಮಗೆ ಯಾವುದೇ ಥರದ ತಲೆನೋವಿಲ್ಲ. ಆದರೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಬಿಟ್ರೆ ನಿಮಗೆ ಪ್ರತಿ ತಿಂಗಳು ಕೂಡ 9,000 ಬರುತ್ತೆ. ಅದು ಯಾವ ರೀತಿ ಬರುತ್ತೆ, ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದಾದರೆ, ಇಲ್ಲಿ ಫಸ್ಟು ನಿಮಗೆ ಕಂಡೀಷನ್ಸ್ ಏನಿದೆಯಲ್ಲ ಅದನ್ನ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಅರ್ಜಿಯಲ್ಲಿ ಸಲ್ಲಿಸಬೇಕು ಮತ್ತು ಯಾವ ರೀತಿ ಸಲ್ಲಿಸಬೇಕು ಮತ್ತು ನಿಮಗೆ ಅಮೌಂಟ್ ಯಾವ ರೀತಿ ಬರುತ್ತೆ ಅದನ್ನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಮಹಿಳೆಯರು ಕೂಡ ಸಲ್ಲಿಸ್ಬೋದಾಗಿರುತ್ತೆ, ಹಾಗೆ ಪುರುಷರು ಕೂಡ ಸಲ್ಲಿಸ್ಬೋದಾಗಿರುತ್ತೆ. ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ಸ್ ಬಂದ್ಬಿಟ್ಟು 18 ವರ್ಷ ಮೇಲ್ಪಟ್ಟಿರಬೇಕು, ಅವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇಲ್ಲಿ SC ST ಮುಸ್ಲಿಮ್ಸು ಹಿಂದೂಸು ಯಾರು ಬೇಕಾದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಯಾವುದು ಕೂಡ ಕ್ಯಾಟಗರಿ ರಿಸರ್ವೇಷನ್ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಏನು ಕೂಡ ಇರಲ್ಲ. ಹಾಗಾದರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯಲ್ಲಿ ಸಲ್ಲಿಸ್ಬೋದು ಅಂತ ನೀವು ಕೇಳ್ಬೋದು. ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1 ಇದೆಲ್ಲೂ ಕೂಡ ಹೋಗೋ ಅಗತ್ಯ ಇಲ್ಲ. ಆರಾಮಾಗಿ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ನಿಮ್ಮ ಹತ್ರ ಬಂದ್ಬಿಟ್ಟು ಏನಿರಬೇಕಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟು ಒಂದು ಓಪನ್ ಆಗಿರಬೇಕು. ಅಂದರೆ ಪೋಸ್ಟ್ ಆಫೀಸಲ್ಲಿ ನಿಮ್ಮದು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋಕ್ಕಾಗೋದು. ಫಸ್ಟ್ ನೀವು ಹೋಗ್ಬಿಟ್ಟು ಅಲ್ಲಿ ಅಕೌಂಟ್ನ ಓಪನ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಈ ಒಂದು ಯೋಜನೆ ಹೆಸರೇನು ಮತ್ತು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಇವಾಗ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡಿ, ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಮಂತ್ಲಿ ಸೇವಿಂಗ್ ಇಂಟ್ರೆಸ್ಟ್ ಸ್ಕೀಮ್ ಅಂತ. ಅಂದರೆ ಈ ಒಂದು ಯೋಜನೆ ಬಂದ್ಬಿಟ್ಟು ನಿಮಗೆ ಪ್ರತಿ ತಿಂಗಳು ಕೂಡ ನಿಮ್ಗೆ ಹಣ ಬರೋ ಒಂದು ರೀತಿಯ ಒಂದು ಯೋಜನೆ ಆಗಿರುತ್ತೆ. ಆದರೆ ಈ ಒಂದು ಯೋಜನೆಯಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 1 ಲಕ್ಷದಿಂದ 15 ಲಕ್ಷದವರೆಗೂ ಕೂಡ ನೀವು ಹಣನೇ ಇಡಬೇಕಾಗುತ್ತೆ. ಅದಕ್ಕೆ ನೀವು ಇಂಟ್ರೆಸ್ಟ್ನ ಕೊಡ್ತಾರೆ ಪ್ರತಿ ತಿಂಗಳು ಕೂಡ. 15 ಲಕ್ಷ ನೀವೇನಾದರೂ ಇಟ್ಟರೆ ನಿಮಗೆ ಪ್ರತಿ ತಿಂಗಳು ಕೂಡ 9,000 ಬರುತ್ತೆ. ಮತ್ತು ನೀವೇನಾದರೂ 14 ಲಕ್ಷ ಇಟ್ಟರೆ 8,000 ಬರುತ್ತೆ. ಅದೇ ರೀತಿ 13 ಲಕ್ಷ ಇಟ್ಟರೆ 7,000 ಬರುತ್ತೆ. ನಿಮಗೆ ಚಾರ್ಟ್ ಫುಲ್ ಡೀಟೇಲಾಗಿ ಹಾಕಿದ್ದೀನಿ. ಈ ಒಂದು ಯೋಜನೆ ನೀವು ಲಾಭನ ಪಡ್ಕೋಬೋದಾಗಿರುತ್ತೆ. ಹಾಗೆ ಒಂದು ವಿಡಿಯೋನ ಯಾರಿಗೆ ಸಹಾಯ ಆಗುತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.